ನಮಸ್ತೆ ಅಂಡ್ ವೆಲ್ಕಮ್ ಟು ನ್ಯೂಸ್ ಸೆನ್ಸ್. ನಾನು ಸೌಮ್ಯ ಕೃಷ್ಣ ಹೆಗ್ಡೆ. ಕಳೆದ 5 ದಿನದಿಂದ ನಮ್ಮ ದೇಶದಲ್ಲಿ ಒಂದೇ ಒಂದು ವಿಚಾರ ದೊಡ್ಡ ಮಟ್ಟದಲ್ಲಿ ಚರ್ಚೆಯಲ್ಲಿದೆ. ಅದು ಕೂಡ ಮಿಲೇನಿಯಲ್ಸ್ ಅಂಡ್ ಜೆನ್ಜಿಯ ನಡುವೆ ಸೋಷಿಯಲ್ ಮೀಡಿಯಾ ಪೂರ್ತಿ ಯಾವ ವಿಚಾರ ಅಂತಂದ್ರೆ Cockroach Janata Party. Cockroach Janata Party. Cockroach Janata Party. Cockroach Janata Party. And it calls itself the voice of the youth. ಕಾಕ್ರೋಚ್ ಜನತಾ ಪಾರ್ಟಿ CJP. ಬಹಳಷ್ಟು ಜನ ಇದು ಯಾವ ಅಜೆಂಡಾವನ್ನ ಇಟ್ಕೊಂಡು ಬರ್ತಾ ಇದೆ, ಅದರ ಮ್ಯಾನಿಫೆಸ್ಟೋವನ್ನ ನೋಡಿದ್ರೆ ಸಟಾರಿಕಲ್ ವೇಯಲ್ಲಿ ಇದ್ರೂ ಸಹ ದಿಸ್ ಇಸ್ ಎಕ್ಸಾಕ್ಟ್ಲಿ ವಾಟ್ ವಿ ವಾಂಟೆಡ್ ಅನ್ನೋದನ್ನ ಹೇಳ್ತಾ ಇದ್ರೆ, ಇನ್ನೂ ಒಂದಷ್ಟು ಜನ ಇದರ ಡೆಮೋಗ್ರಫಿಯನ್ನ ತೆಗೆದು ನೋಡಿ, ಪಾಕಿಸ್ತಾನ, ಬಾಂಗ್ಲಾದೇಶ, ಅರಬ್ ಕಂಟ್ರೀಸ್ ಇಂಥದ್ರಿಂದ ಇವರು ಫಾಲೋವರ್ಸ್ ಅನ್ನ ಬೈ ಮಾಡ್ತಾ ಇದ್ದಾರೆ, ಬಾಟ್ ಫಾಲೋವರ್ಸ್ ಎಲ್ಲರೂ ಸಹ ಅಂತ ಹೇಳ್ತಾ ಇದ್ದಾರೆ. ಬಿಜೆಪಿಯ ಇನ್ಸ್ಟಾಗ್ರಾಮ್ ಹ್ಯಾಂಡಲ್ ಏನಿದೆ ಅದನ್ನ ಮೀರುವಷ್ಟರ ಮಟ್ಟಿಗೆ ಜನ ಅಗ್ರೆಸಿವ್ ಆಗಿ ಇದನ್ನ ಜಾಯಿನ್ ಆಗ್ತಾ ಇದ್ದಾರೆ. ಇದಕ್ಕೆ ಏನಾದ್ರೂ ಫ್ಯೂಚರ್ ಇದೆಯಾ? ಇದು ಕೂಡ ಯಾವ್ದಾದ್ರು ಡೀಪ್ ಸ್ಟೇಟ್ ನ ಟೂಲ್ ಕಿಟ್ಟೆ? ನಿಜವಾಗ್ಲೂ ಬಿಜೆಪಿಯ ಕೆಲವೊಂದಷ್ಟು ಸಪೋರ್ಟರ್ಸ್, ಅಂಧಭಕ್ತ್, ಟೂಲ್ ಕಿಟ್ ಇವರೆಲ್ಲರೂ ಹೇಳೋ ಪ್ರಕಾರನೇ ಈ ರೀತಿ ಏನಾದ್ರೂ ಡೇಂಜರಸ್ ಮೂವ್ಮೆಂಟ್ ಅನ್ನೋದು ಆಗಬಹುದಾ? ನೇಪಾಳದಲ್ಲಿ ಯಾವ ರೀತಿ ಆ ಜೆನ್ಜಿ ಪ್ರೊಟೆಸ್ಟ್ ಅನ್ನೋದು ವೈಲೆಂಟ್ ಆಗಿ ಟರ್ನ್ ಆಯ್ತು, ಅದು ಭಾರತದಲ್ಲಿ ಆಗಬಹುದಾದಂತಹ ಹುನ್ನಾರ ಏನಾದ್ರೂ ನಡೀತಾ ಇದೆಯಾ ಈ CJP ಪಕ್ಷದ ಮೂಲಕ? ಇದೆಲ್ಲದನ್ನ ಇವತ್ತಿನ ನ್ಯೂಸ್ ಸೆನ್ಸ್ ಎಪಿಸೋಡ್ ಅಲ್ಲಿ ಅರ್ಥ ಮಾಡ್ಕೊಳ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ಇನ್ನೂ ಕೂಡ ನೀವು ಈ ಒಂದು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ, ನಮ್ಮ ದೇಶದ ಮಹಾಮಾನವ ಹಾಗೆ ಮೆಲೋಡಿ ಟಾಫಿಯ ಬ್ರಾಂಡ್ ಅಂಬಾಸಿಡರ್ ನಿಮ್ಗೆಲ್ಲರನ್ನ ಉದ್ದೇಶಿಸಿ ಒಂದು ಮಾತನ್ನ ಹೇಳಕಿದ್ದಾರೆ. ದಯವಿಟ್ಟು ಅದನ್ನ ಕೇಳಿಸ್ಕೊಳ್ಳಿ. मेरा ये चैनल सब्सक्राइब करें और मेरे हर अपडेट आपको मिले, इसके लिए बेल आइकन जरूर दबाइएगा. ಒಂದ್ ವೇಳೆ ನೀವಿನ್ನು ಇವರು ಏನ್ ಹೇಳಿದ್ದಾರೆ ಅನ್ನೋದ್ರ ಹಾಗೆ ಮಾಡಿಲ್ಲ ಅಂತಂದ್ರೆ, ಅದೇ ಪಕ್ಷದ ಇನ್ನೊಬ್ಬ ವ್ಯಕ್ತಿ ಏನ್ ಹೇಳಕಿದ್ದಾರೆ, ನೀವ್ ಯಾರು ಅನ್ನೋದನ್ನ ಹೇಳ್ತಾರೆ, ಅದನ್ನು ಕೇಳಿಸ್ಕೊಳ್ಳಿ. And if you are with Modi, you are with India. If you are not with Modi, you are anti-India. That's it. ಎನಿವೇಸ್, ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅಂತ ತಿಳ್ಕೊಳ್ತಾ ನೋಡಿ, ಈ CJP ಪಕ್ಷ ಅನ್ನುವಂಥದ್ದು ಸಟೈರಿಕಲ್ ಅನ್ನುವಂತಹ ಪೊಲಿಟಿಕಲ್ ಪಾರ್ಟಿ ಭಾರತದಲ್ಲಿ ಕಳೆದ 5 ದಿನದಲ್ಲಿ ಯಾವ ರೀತಿ ಗ್ರೋತ್ ಅನ್ನ ಪಡೆದುಕೊಳ್ತಾ ಇದೆ. ಇನ್ಫ್ಯಾಕ್ಟ್ ಪ್ರಪಂಚದಲ್ಲೇ ದ ಹೈಯೆಸ್ಟ್ ನಂಬರ್ ವೈಸ್ ಇದು ದೊಡ್ಡ ಮಟ್ಟದಲ್ಲಿ ಯಾಕೆ ಇಷ್ಟು ಪಾಪ್ಯುಲರ್ ಆಯ್ತು, ಜನರ ಅಗ್ರೆಷನ್ ಅನ್ನೋದು, ಸಾಮಾನ್ಯ ಜನರ ನೋವು ಅನ್ನುವಂಥದ್ದು ಏನಿತ್ತು ಅದೆಲ್ಲದ ರಿಫ್ಲೆಕ್ಷನ್ ಆಗಿಯೇ ಇದು ಈ ರೀತಿ ಬೆಳೀತಾ ಇದೆಯಾ? ಇದಕ್ಕೇನಾದ್ರೂ ಫ್ಯೂಚರ್ ಇದೆಯಾ? ಗ್ರೌಂಡ್ ಝೀರೋದಲ್ಲಿ ಇವರು ಕೆಲಸ ಮಾಡುವಂತಹ ತಾಕತ್ತನ್ನ ಹೊಂದಿದಾರಾ, ಅಥವಾ ಇದು ಭಾರತದ ವಿರುದ್ಧವಾಗಿ ಬೇರೆ ಯಾವ್ದಾದ್ರು ದೇಶ ಕುತ್ಕೊಂಡು ಮಾಡ್ತಾ ಇರುವಂತಹ ಹುನ್ನಾರ ಇರಬಹುದಾ, ಅಥವಾ ಅಧಿಕಾರವನ್ನ ಕಳೆದುಕೊಂಡಿದ್ದೀನಿ ಅನ್ನೋ ಫ್ರಸ್ಟ್ರೇಷನ್ ಅಲ್ಲಿ ಅರವಿಂದ್ ಕೇಜ್ರಿವಾಲ್ ನೇತೃತ್ವದ ಆಮ್ ಆದ್ಮಿ ಪಕ್ಷವೇ ಇನ್ನೊಂದು ರೂಟ್ ಅನ್ನ ಹಿಡಿದು ಈ ರೀತಿ ಮಾಡಿಸ್ತಾ ಇರೋದಾ? ಇದರ ಡೆಮೋಗ್ರಫಿಯಲ್ಲಿ ಪಾಕಿಸ್ತಾನಿಗಳೇ ಜಾಸ್ತಿ ಇದ್ದಾರೆ, ಬಾಂಗ್ಲಾದೇಶಿಗಳೇ ಜಾಸ್ತಿ ಇದ್ದಾರೆ, ಅರಬ್ ಕಂಟ್ರಿಯಿಂದ ಬಾಟ್ಸ್ ಅನ್ನ ಬೈ ಮಾಡ್ತಿದ್ದಾರೆ, ಇವರು ಬರೇ ಎಲ್ಲ ನಂಬರ್ ಗೇಮ್ ಮಾಡ್ತಿದ್ದಾರೆ, ಇವರಿಗೆ ಇಶ್ಯೂಸ್ ಅನ್ನ ಅಡ್ರೆಸ್ ಮಾಡಕ್ ಬರಲ್ಲ, ಜಸ್ಟ್ ಒಂದು ಟ್ರೋಲ್ ಪೇಜ್ ಅನ್ನೋ ತರದಲ್ಲಿ ಜನರನ್ನ ಹುಚ್ಚೆಬ್ಬಿಸ್ತಾ ಇದ್ದಾರೆ, ಬಿಜೆಪಿಯನ್ನ ಅನ್ಫಾಲೋ ಮಾಡಿ ಅಂತ ಹೇಳ್ತಿದ್ದಾರೆ, ಇವರು ಸರಿ ಇಲ್ಲ, ಅವರು ಸರಿ ಇಲ್ಲ, ಯಾರು ಸರಿ ಇಲ್ಲ ಅನ್ನೋ ತರದಲ್ಲಿ ಹೇಳ್ತಿದ್ದಾರೆ. ಆದ್ರೆ ಇದರ ಫೌಂಡರ್ ಯಾರಿದ್ದಾನೆ ಅವನಿಗೆ ಡೈರೆಕ್ಟ್ ಆಗಿ ಆ ಪಕ್ಷದ ಜೊತೆ ಕನೆಕ್ಷನ್ ಇದೆ, ಅದ್ರ ಜೊತೆ ವರ್ಕ್ ಮಾಡಿದ್ದಾನೆ, ಇನ್ನೂ ಕೂಡ ಅವನ ಟೈಸ್ ಅದ್ರಲ್ಲಿ ಇದೆ ಅನ್ನೋದನ್ನ ಏನೇನ್ ಹೇಳ್ತಿದ್ದಾರಲ್ಲ, ಇದೆಲ್ಲದ್ರನ್ನ ಒನ್ ಬೈ ಒನ್ ಅರ್ಥ ಮಾಡ್ಕೊಳ್ತಾ ಹೋಗೋಣ. ಫಸ್ಟ್ ಆಫ್ ಆಲ್, ಈ ಒಂದು ಸಟೈರಿಕಲ್ ಪೊಲಿಟಿಕಲ್ ಪಾರ್ಟಿ ಅನ್ನೋದ್ರ ಹುಟ್ಟು ಹೇಗಾಯ್ತು ಅಂತಂದ್ರೆ, ಐ ಡೋಂಟ್ ಥಿಂಕ್ ದಿಸ್ ವಾಸ್ ಸ್ಟ್ರಾಟಜಿ. ಯಾಕೆ ಅಂತಂದ್ರೆ, ಮಾತಾಡ್ತಾ ಒಂದು ಹಿಯರಿಂಗ್ ಅಲ್ಲಿ, ಕೋರ್ಟ್ ಅಲ್ಲಿ ನಡೀತಾ ಇದ್ದಂತಹ ಒಂದು ಹಿಯರಿಂಗ್ ಅಲ್ಲಿ CJI ಸೂರ್ಯಕಾಂತ್ ಅವರು ಒಂದು ಮಾತನ್ನ ಆಡ್ಬಿಡ್ತಾರೆ. ಆ ಮಾತನ್ನ ಆಡಿದ ತಕ್ಷಣ ಕೇಳಿಸ್ಕೊಂಡಿರುವಂತಹ ವ್ಯಕ್ತಿಗಳು ಯಾರಿಗೆ ನಮ್ಮ ದೇಶದಲ್ಲಿ ಏನು ಸಮಸ್ಯೆ ಇದೆ ಅನ್ನೋದ್ರ ಕ್ಲಿಯರ್ ಅಂಡರ್ಸ್ಟ್ಯಾಂಡಿಂಗ್ ಇದೆ. ಎಜುಕೇಟೆಡ್ ಕ್ಲಾಸ್ ಪೀಪಲ್ ನಾನು ಹೇಳ್ತಾ ಇರೋದು, ಅವರಿಗೆ ಯಾರ್ಯಾರು ಎಷ್ಟು ತಪ್ಪು ಮಾಡ್ತಿದ್ದಾರೆ ಅನ್ನೋದ್ರ ಕ್ಲಿಯರ್ ಐಡಿಯಾ ಇದೆ. ಒಂದು ಸ್ಟ್ರಾಂಗ್ ಪೊಲಿಟಿಕಲ್ ಸ್ಟ್ಯಾಂಡ್ ಇದ್ರೂ ಸಹ ನಮ್ಮವರೇ ನಮಗೆ ಹೆಂಗ್ ಚೂರಿಯನ್ನ ಹಾಕ್ತಿದ್ದಾರೆ ಅನ್ನೋದ್ರ ಐಡಿಯಾ ಇರುವಾಗ, ಒಬ್ಬ CJI ಯಾವ ದೇಶದಲ್ಲಿ ಜನರು ಪ್ರಶ್ನೆ ಕೇಳ್ತಾರೆ, ಇವರೆಲ್ಲ ಆಕ್ಟಿವಿಸ್ಟ್ ಆಗಿ ಓಡಾಡ್ತಾರೆ, ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವಿಸ್ಟ್ ಆಗಿ ಓಡಾಡ್ತಿರ್ತಾರೆ, ಅವರವರೇ ತಮ್ಮನ್ನು ತಾವು ಜರ್ನಲಿಸ್ಟ್ ಅಂತ ಘೋಷಣೆ ಮಾಡ್ಕೊಂಡ್ಬಿಡ್ತಾರೆ. ಸೊ ಇಂಥವರೆಲ್ಲ ಯಾರಿರ್ತಾರಲ್ಲ ಅನ್ಎಂಪ್ಲಾಯ್ಡ್, ಅವರು ದೇಶದ ಪಾಲಿಗೆ ಅವರೆಲ್ಲ ಕಾಕ್ರೋಚ್ ರೀತಿಯಲ್ಲಿ, ಪ್ಯಾರಾಸೈಟ್ ರೀತಿಯಲ್ಲಿ ಅನ್ನುವಂಥ ಒಂದು ಎಕ್ಸ್ಟ್ರೀಮ್ ಸ್ಟೇಟ್ಮೆಂಟ್ ಅನ್ನ ಕೊಡ್ತಾರೆ. ಈ ಸ್ಟೇಟ್ಮೆಂಟ್ ಇದೆ ಅಲ್ಲ, ಕಾಕ್ರೋಚ್ ಅನ್ನೋದು, ಆವಾಗ ಜನರಿಗೆ ಏನ್ ಅನ್ಸುತ್ತೆ, ಅಥವಾ ಯೂತ್ಗೆ ಅಂತ ಏನ್ ಹೇಳೋದು, ಈ ಸಿಸ್ಟಮ್ ಅನ್ನ ಹೊಲಸು ಗಟಾರ ಮಾಡಿರುವಾಗ ಅಲ್ಲಿಂದ ಕಾಕ್ರೋಚ್ಗಳೇ ಎದ್ದು ಬರಬೇಕೇ ವಿನಃ ಅಲ್ಲೇನು ಕಮಲ ಉದಯ ಆಗಿ ಒಳ್ಳೆ ಪರಿಮಳ ಬರೋದಿಲ್ಲ. ಹೌದಾ? ಕೆಸರಲ್ಲೇ ಕಮಲ ಅರಳೋದು, ಆದ್ರೆ ಆ ಕಮಲ ಅರಳಿದ್ರಿಂದ ಎಷ್ಟರ ಮಟ್ಟಿಗೆ ಇಡೀ ದೇಶ ಗಟಾರ ಮಾಡಿದ್ದಾರೆ ಅಂತಂದ್ರೆ, ಇವತ್ತಿನ ಯೂತ್ಗೆ ಸಾಕಾಗಿ ಹೋಗಿದೆ ಇವರ ಡ್ರಾಮಾ ನೋಡಿ. ಏನು ಕೇಳಿದ್ರು ಪಾಕಿಸ್ತಾನದಲ್ಲಿ ಅದಿದ್ಯಾ, ಬಾಂಗ್ಲಾದೇಶದಲ್ಲಿ ಅದಿದ್ಯಾ, ಕಾಂಗ್ರೆಸ್ ಸರ್ಕಾರ ಇದ್ದಾಗ ಹಂಗಿತ್ತ, ನೆಹರು ಕಾಲದಲ್ಲಿ. ಟಾಕ್ ಅಬೌಟ್ ದ ಕರೆಂಟ್ ಸಿಚುವೇಶನ್. ಬಿಜೆಪಿಗೆ ನಾವು ವೋಟನ್ನ ಹಾಕಿದೀವಿ, ಭಾರತದ ಬಹಳಷ್ಟು ರಾಜ್ಯಗಳನ್ನ ಬಿಜೆಪಿ ಗೆದ್ದಿದೆ,
ನಿಮ್ಮ ಹತ್ರ ಕಂಪ್ಲೀಟ್ ಪವರ್ ಇದೆ, ಡಬಲ್ ಎಂಜಿನ್ ಮಾಡ್ತಿರೋ, ಟ್ರಿಬಲ್ ಎಂಜಿನ್ ಮಾಡ್ತಿರೋ, ಅಖಂಡ ಭಾರತ ಮಾಡ್ತಿರೋ, ಹಿಂದೂ ರಾಷ್ಟ್ರ ಮಾಡ್ತಿರೋ, ಏನಾರ ಮಾಡಿ ಬಟ್ ಡೆವಲಪ್ಮೆಂಟ್ ಕಡೆ ಕರ್ಕೊಂಡು ಹೋಗಿ, ಹಿಂದೂ ಮುಸ್ಲಿಂ ಜಗಳ ಸಾಕಾಯ್ತು ನಮ್ಗೆ, ಇದನ್ನ ಹೇಳ್ತಾ ಇರುವಂತಹ ಸಂದರ್ಭದಲ್ಲಿ ಕಾಕ್ರೋಚ್ ಅಂತ ಕರೆಯೋದು ಯಾರು ಈ ದೇಶದ ಅತ್ಯುನ್ನತ ಒಂದು ಅಧಿಕಾರವನ್ನ ಹೊಂದಿರುವಂತಹ, ಜವಾಬ್ದಾರಿಯನ್ನ ಹೊಂದಿರುವಂತಹ ವ್ಯಕ್ತಿ ಸ್ಟೇಟ್ಮೆಂಟ್ ಬಂದಾಗ ಡೆಫಿನೆಟ್ಲಿ ರಿಯಾಕ್ಟ್ ಆಗಿರೋದಿದೆ ಅಲ್ಲ, ಆ ರಿಯಾಕ್ಷನ್ ಎಷ್ಟು ಬೇಗ ಕಲೆಕ್ಟಿವ್ ಆಗಿ ಒಂದು ಪೇಜ್ ನ ಮೂಲಕ ಹೊರಗಡೆ ಬಂತು ಅಂತಂದ್ರೆ ಅದನ್ನೇ ಕಾಕ್ರೋಚ್ ಜನತಾ ಪಾರ್ಟಿ ಅಂತ ಕರೆದ್ರು. ಹಾಗೆ ಒಂದು ರೀತಿಯಲ್ಲಿ ಜನರಿಗೆ ಕರೆ ಕೊಟ್ರು, ಬನ್ನಿ ನಮ್ಮನ್ನ ಜಾಯಿನ್ ಆಗಿ, ನಾವೆಲ್ಲರೂ ಯೂತ್ ಇದರಲ್ಲಿ ಭಾಗವಹಿಸೋಣ, ಇವರ ವಿರುದ್ಧವಾಗಿ ಯಾವುದೇ ಪೊಲಿಟಿಕಲ್ ಪಾರ್ಟಿಯ ಗುಲಾಮ್ರಾಗೋದು ಬೇಡ, ಅಂಧಭಕ್ತರಾಗೋದು ಬೇಡ, ನಮ್ಮ ದೇಶದ ಸಮಸ್ಯೆ ಏನಿದೆ ಅದನ್ನ ನಾವು ರೆಪ್ರೆಸೆಂಟ್ ಮಾಡೋಣ, ಅದನ್ನ ಈಕೋ ಮಾಡೋಣ, ನಾವೆಲ್ಲರೂ ಜಾಯ್ನ್ ಆಗಿ, ಸಾಮಾನ್ಯ ಜನ ಅಂತ ಯಾರಿದ್ದೀವಿ ನಾವು ಒಗ್ಗಟ್ಟಲ್ಲಿ ಇರಬೇಕು ಅಂತ ಕರೆದಾಗ ಅನ್ಎಕ್ಸ್ಪೆಕ್ಟೆಡ್ ಗ್ರೋತ್ ಇನ್ ಸೋಷಿಯಲ್ ಮೀಡಿಯಾ ಅಂತ ಹೇಳಬಹುದು. ಸೊ ಇದು ಯಾವಾಗ 12 ಮಿಲಿಯನ್ ಆಗಿತ್ತು ಆವಾಗ ನಾನು ಒಂದು ವಿಡಿಯೋವನ್ನ ಮಾಡಿದ್ದೆ, ದಯವಿಟ್ಟು ಅದನ್ನ ನೋಡ್ಕೊಂಡು ಬನ್ನಿ. ಕಾಕ್ರೋಚ್ ಜನತಾ ಪಾರ್ಟಿ. The moment I am recording this video, this page has crossed more than 12 million on Instagram. Our BJP, one of the most influential and powerful political parties in India, and definitely the richest political party in India, couldn't meet this number on Instagram even after 14 years of, strategy, hard work, IT machinery and whatnot. All thanks to CJI Suryakant, who had the audacity to call the people of India who question government are parasites, cockroaches. ಈ ಒಂದು ಸಟೈರಿಕಲ್ ಪೊಲಿಟಿಕಲ್ ಪಾರ್ಟಿ ಕಾಕ್ರೋಚ್ ಜನತಾ ಪಾರ್ಟಿ ಇನ್ ಸ್ಪ್ಯಾನ್ ಆಫ್ 4 days ಅಲ್ಲಿ ಇಷ್ಟು ದೊಡ್ಡ ಮಟ್ಟದಲ್ಲಿ ಪಾಪ್ಯುಲರ್ ಆಗಿದೆ ಇಂಡಿಯಾದಲ್ಲಿ ಅಂತಂದ್ರೆ ವಾಟ್ ಈಸ್ ದ ರೀಸನ್? The helplessness and the frustration of the people of India who voted BJP with the hope that this would be better than the Congress. We the people of India, having solemnly resolved to constitute India into a socialistic, secular, democratic republic and sovereign country. ಇದರಲ್ಲಿ ಡೆಮೋಕ್ರೆಟಿಕ್ ಅಂದ್ರೆ ಅರ್ಥ ಏನು ಅಂತಂದ್ರೆ the political party who get the majority of the people of India will form the government, but ಇವರು ಸರಿಯಾಗಿ ಕೆಲಸ ಮಾಡ್ತಾ ಇದ್ದಾರಾ ಇಲ್ವಾ ಅನ್ನೋದನ್ನ ಯಾರು ಇವರಿಗೆ ವೋಟ್ ಹಾಕಿದ್ದಾರಲ್ಲ ಅವರು ಡೈರೆಕ್ಟ್ ಆಗಿ ಹೇಳಕ್ಕಾಗಲ್ಲ ಅನ್ನೋ ಕಾರಣಕ್ಕೋಸ್ಕರ the collective voice of the same people who voted for this government are represented by the opposition. ಇವರಿಬ್ರು ನೆಟ್ಗಿದ್ದೀರಾ ಅಂತ ನೋಡೋದು ಮೀಡಿಯಾದ ಕೆಲಸ, ವಿಚ್ ಈಸ್ ಕಾಲ್ಡ್ ವಾಚ್ ಡಾಗ್. ಇದು ಮೂರು ನಮ್ಮ ಕಂಟ್ರಿಯಲ್ಲಿ ಯಾವ ಗತಿಗೆ ಹೋಗಿದೆ ಅನ್ನೋದು ನಮಗೆ ಗೊತ್ತಿರುವಾಗ ಇವರಿಗೆ ವೋಟ್ ಹಾಕಿರೋದು ನಾವೇ. ಒಪೋಸಿಷನ್ ಕೇಳಬೇಕಾಗಿರೋ ಕ್ವಶನ್ ಅನ್ನ ಅದು ಕೇಳ್ತಾ ಇಲ್ಲದೆ ಇರೋದಕ್ಕೆ ನಾವೇ ಅದನ್ನ ಕೇಳ್ತಾ ಇದೀವಿ ಅಂತಂದ್ರೆ CJI ಅದನ್ನ ಕಾಕ್ರೋಚ್ ಅಂತ ಕರೀತಾರೆ, ಪ್ಯಾರಾಸೈಟ್ ಅಂತ ಕರೀತಾರೆ ಅಂತಂದ್ರೆ, ಅಂಡ್ ಡೆಫಿನೆಟ್ಲಿ BJP ಐಟಿ ಸೆಲ್, ಆಂಟಿ ಹಿಂದೂ, ಆಂಟಿ ನ್ಯಾಷನಲ್ ಅಂತ ಕರೀತಾ ಇರ್ಬೇಕಿದ್ರೆ ದ ರಿಫ್ಲೆಕ್ಷನ್ ಆಫ್ ಆಲ್ ದ ಫ್ರಸ್ಟ್ರೇಷನ್, ಆಂಗರ್, ಅಗ್ರೆಷನ್ ಅಂಡ್ ಹೆಲ್ಪ್ಲೆಸ್ನೆಸ್ ಆಫ್ ದ ಕಾಮನ್ ಪೀಪಲ್ ಆಫ್ ಇಂಡಿಯಾ ಈಸ್ ರಿಪ್ರೆಸೆಂಟೆಡ್ ಬೈ ಕಾಕ್ರೋಚ್ ಜನತಾ ಪಾರ್ಟಿ. ಬಟ್ ಈ ಒಂದು ಸಟೈರಿಕಲ್ ಪೊಲಿಟಿಕಲ್ ಪಾರ್ಟಿಯಿಂದ ಇಂಡಿಯಾದಲ್ಲಿ ಏನಾದರೂ ರೆವಲ್ಯೂಷನ್ ಅನ್ನ ಎಕ್ಸ್ಪೆಕ್ಟ್ ಮಾಡಬಹುದಾ? ಐ ವಿಲ್ ಶೇರ್ ದಟ್ ಇನ್ ದ ನೆಕ್ಸ್ಟ್ ಪಾರ್ಟ್. ಸೊ ಇದರಲ್ಲಿ ನಾನು ಪಾರ್ಟ್ 2 ಅಲ್ಲಿ ಏನ್ ಶೇರ್ ಮಾಡ್ತೀನಿ ಅನ್ನೋದನ್ನ ಹೇಳಿದ್ದೆ ಅಲ್ಲ, ಅದನ್ನ ಸ್ವಲ್ಪ ಡಿಸ್ಕಸ್ ಮಾಡ್ತಾ ಬರೋಣ. ಒಂದು ನಂಬರ್ ಕ್ರಿಯೇಟ್ ಆಯ್ತು, 12 ಮಿಲಿಯನ್ ಆಯ್ತು, ಇವಾಗ 20 ಮಿಲಿಯನ್ ಮೇಲೆ ಆಗಿದೆ. ಅದು ಆಗುವಷ್ಟರ ಮಟ್ಟಿಗೆ ಒಂದು ಇನ್ಫೋಗ್ರಾಫಿಕ್ಸ್ ಅನ್ನೋದು ಪಾಪ್ಯುಲರ್ ಆಗಕ್ಕೆ ಶುರುವಾಗುತ್ತೆ ಈ BJPಯನ್ನ ಯಾರು ಸಪೋರ್ಟ್ ಮಾಡ್ತಾರೆ ಅಂಥವರ ಕಡೆಯಿಂದ. ಆದ್ರೆ ಇವತ್ತಿಗೂ ಸಹ ಈ ಇನ್ಫೋಗ್ರಾಫಿಕ್ಸ್ ನ ವ್ಯಾಲಿಡಿಟಿ ಏನು, ಇದರ ಡೇಟಾ ಸೋರ್ಸ್ ಏನು, ಇದರ ಅಥೆಂಟಿಸಿಟಿ ಏನು ಅನ್ನೋದನ್ನ ಅದೇ BJP ಸಪೋರ್ಟರ್ಸ್ ಪ್ರೂವ್ ಮಾಡಲ್ಲ. ಯಾಕೆಂತಂದ್ರೆ ಈ BJPಯ ಕೆಲವೊಂದಷ್ಟು ಅಂಧಭಕ್ತರು ಅಂತ ಯಾರಿದ್ದಾರೆ ಅವ್ರಿಗೆ ಏನು ಪ್ರೂವ್ ಮಾಡೋ ಅವಶ್ಯಕತೆ ಇಲ್ಲ. ಅವ್ರನ್ನ ಕೌಂಟರ್ ಮಾಡಕ್ ಹೋದ್ರೆ ನೀನ್ ಪಾಕಿಸ್ತಾನಿ, ನೀನ್ ಆಂಟಿ ಹಿಂದೂ, ನೀನ್ ಆಂಟಿ ನ್ಯಾಷನಲ್ಲು, ಲೊಟ್ಟೆ ಲುಸ್ಕು ಅಂತ ಹೇಳೋದಿದೆ ಅಲ್ಲ, ಅಷ್ಟೇ ಅವರ ಯೋಗ್ಯತೆ. ಹಂಗಿದ್ದೇ ಒಂದು ಇನ್ಫೋಗ್ರಾಫಿಕ್ಸ್ ಅನ್ನ ಕೊಡ್ತಾ ಇದ್ರು. ಇದಕ್ಕೆ ಕೌಂಟರ್ ಅನ್ನೋ ರೀತಿಯಲ್ಲಿ ಈ ಒಂದು ಪಕ್ಷದ ಫೌಂಡರ್ ಅಂತ ಕರ್ಕೊಳ್ತಾ ಇರುವಂತಹ ವ್ಯಕ್ತಿಗೆ ಏನಿದ್ದಾರೆ ಅವರು ನನ್ನ ಡೆಮೋಗ್ರಫಿಕ್ ಇದಿದೆ, 94% ಎಲ್ಲರೂ ಕೂಡ ಭಾರತವನ್ನ ಪ್ರತಿನಿಧಿಸುವಂತಹ ವ್ಯಕ್ತಿಗಳು, ನನ್ನ ಫೆಲೋ ಇಂಡಿಯನ್ಸ್ ಅನ್ನ ನೀವು ಬಾಂಗ್ಲಾದೇಶಿ, ಪಾಕಿಸ್ತಾನಿ ಅಂತ ಕರಿಬೇಡಿ ಅನ್ನೋದನ್ನ ಹೇಳ್ತಾರೆ. ನೋಡಿ, ನಾನು ಇದೆರಡನ್ನ ಸಹ ನಂಬೋದಿಲ್ಲ. ಎಲ್ಲಿವರೆಗೂ ಅಭಿಜಿತ್ ಅನ್ನುವಂತಹ ವ್ಯಕ್ತಿ ಯಾರಿದ್ದಾರೆ, ಫೌಂಡರ್ ಯಾರಿದ್ದಾರೆ, ಅವರು ಒಂದು ಲೈವ್ ವಿಡಿಯೋ ಮಾಡಿ ಅವರ ಡೆಮೋಗ್ರಫಿಯನ್ನ ಲೈವ್ ಆಗಿ ತೋರಿಸೋವರೆಗೂ ನಾನು ಅವರನ್ನ ಸಹ ನಂಬೋದಿಲ್ಲ. ಎಟ್ ದ ಸೇಮ್ ಟೈಮ್ BJP ಅಂಧಭಕ್ತರ ಈ ಇನ್ಫೋಗ್ರಾಫಿಕ್ಸ್ ಮತ್ತೊಂದು ಮರದೊಂದು ಅದೆಲ್ಲ ನಾನು ನೋಡೋದು ಇಲ್ಲ, ನಾನು ನಂಬೋದು ಇಲ್ಲ. ಅಂಥವ್ರ ಹತ್ರ ಡಿಬೇಟ್ ಮಾಡೋದು ಸಹ ವೇಸ್ಟ್. ಯಾಕೆಂತಂದ್ರೆ ಅವ್ರ ತಲೆಯಲ್ಲಿ ಏನು ಇರೋದಿಲ್ಲ, ಹೌದಾ? ಸೊ ಈ ಡೆಮೋಗ್ರಫಿ ಒಂದ್ ವೇಳೆ ಅನ್ಕೊಂಡ್ಬಿಡೋಣ, ಎಕ್ಸ್ಟ್ರೀಮ್ ಕಂಡೀಷನ್ ಅಲ್ಲಿ ಅನ್ಕೊಂಡ್ಬಿಡೋಣ,
ಇದು ಪಾಕಿಸ್ತಾನದವರಿಂದನೇ ಸಪೋರ್ಟ್ ಆಗ್ತಾ ಇದೆ ಅಂತಂದ್ರೆ ಮೈ ಕ್ವೆಶ್ಚನ್ ಟು ದ ರೂಲಿಂಗ್ ಗವರ್ಮೆಂಟ್ ಆಫ್ ದಿಸ್ ಕಂಟ್ರಿ ವುಡ್ ಬಿ, ಡಿಜಿಟಲಿ ಇಷ್ಟು ದೊಡ್ಡ ಮಟ್ಟದಲ್ಲಿ ಪಾಕಿಸ್ತಾನಿಗಳು ಭಾರತದ ಪ್ಲಾಟ್ಫಾರ್ಮ್ಸ್ ನಲ್ಲಿ ಪೆನೆಟ್ರೇಷನ್ ಅನ್ನ ಹೊಂದಿದ್ದಾರೆ ಅಂತಂದ್ರೆ ಏನ್ ಮಾಡ್ತಾ ಇದ್ದೀರಾ ನೀವು ಬಿಜೆಪಿ ಗವರ್ಮೆಂಟ್? 49% ಒಂದು ಅಕೌಂಟ್ ಅನ್ನ ಪಾಕಿಸ್ತಾನದಲ್ಲಿ ಕುತ್ಕೊಂಡಿರೋರು, ಪಾಕಿಸ್ತಾನ ಬೇಸ್ಡ್ ಇರುವಂತಹ ಅಕೌಂಟ್ಗಳು, ಇವನ್ ದೋ ಇಟ್ ಈಸ್ ಬಾಟ್, ಲೆಟ್ಸ್ ಸೇ, ನೀವೇನು ಮಾಡ್ತಿದ್ದೀರಾ? ಅಷ್ಟು ಡಿಜಿಟಲ್ ಪೆನೆಟ್ರೇಷನ್ ಕೊಟ್ಟಿದ್ದೀರಾ ಅಂತಂದ್ರೆ ಬಿಜೆಪಿ ಏನ್ ಮಾಡ್ತಿದೆ? ಇದು ಕ್ವೆಶ್ಚನ್. ನೆಕ್ಸ್ಟ್ ಎಲಿಗೇಷನ್ ಏನಿದೆ ಅಲ್ಲ, ಈ ವ್ಯಕ್ತಿ ಆಪ್ನ ಜೊತೆಗೆ ಟೈಸ್ ಅನ್ನ, ವಾಟ್ ಈಸ್ ಸೋ ರಾಂಗ್ ಅಬೌಟ್ ಇಟ್? ಅವರು ಆಪ್ ಅಲ್ಲಿದ್ರು, ಬಿಜೆಪಿ ಅಲ್ಲಿದ್ರು, ಕಾಂಗ್ರೆಸ್ ಅಲ್ಲಿದ್ರು. ಬಿಜೆಪಿ ಅಲ್ಲಿ ಇರುವಂತಹ ಇವಾಗಿನ ಅದೆಷ್ಟೋ ನಾಯಕರು ಕಾಂಗ್ರೆಸ್ ಇಂದ ಬಂದಿರೋರು. ರೀಸೆಂಟ್ ಆಗಿ ರಾಘವ್ ಚಡ್ಡಾ ಅದೇ ಆಪ್ ನಿಂದ ಬಂದಿರೋದು. ನೀವು ಪಕ್ಷಾಂತರ ಮಾಡ್ಕೊಂಡಿರೋದನ್ನ ಸಂಭ್ರಮ ಮಾಡ್ಬಿಟ್ಟು ಯಾವುದೋ ಒಬ್ಬ ಫ್ರಸ್ಟ್ರೇಟೆಡ್ ಯೂತ್ ಯಾವತ್ತೋ ಒಂದು ಟೈಮ್ ಅಲ್ಲಿ ಅಥವಾ ಸದ್ಯದ ಮಟ್ಟಿಗೂ ಆಪ್ನ ಐಡಿಯಾಲಜಿಯ ಜೊತೆಗೆ ಅಲೈನ್ ಆಗ್ತಿದ್ದಾರೆ ಅಂತಂದ್ರೆ ವಾಟ್ ಈಸ್ ಸೋ ರಾಂಗ್ ಅಬೌಟ್ ಇಟ್? ಈ ಆಪ್ ಪಕ್ಷ ಮೊದ್ಲು ಹೆಂಗ್ ಬಂದಿತ್ತು, ಇವಾಗ ಹೇಗೆ ಭ್ರಷ್ಟಾಚಾರದ ಮೇಲೆ ಜನ ಅದನ್ನ ತಿರಸ್ಕಾರ ಮಾಡಿದ್ದಾರೆ. ಅದೇನು ಟೆರರ್ ಆರ್ಗನೈಸೇಷನ್ ಅಲ್ಲ. ಇಟ್ಸ್ ಈಕ್ವಲಿ ಆಸ್ ರೆಸ್ಪೆಕ್ಟ್ಫುಲ್ ಆಸ್ ಬಿಜೆಪಿ ಆರ್ ಕಾಂಗ್ರೆಸ್ ಆಸ್ ಅ ಪೊಲಿಟಿಕಲ್ ಪಾರ್ಟಿ. ಓಕೆ, ಅದನ್ನ ಬಿಟ್ಬಿಟ್ಟು ಆಪ್ ಫಂಡ್ ಮಾಡ್ತಾ ಇದೆ, ಅವ್ನು ಯಾರೋ ಜಾರ್ಜ್ ಸೋರೋಸ್ ಅನ್ನೋ ಮುದುಕ, ಅವನು ಫಂಡ್ ಮಾಡ್ತಿದ್ದಾನೆ, ಇವ್ರು ಫಂಡ್ ಮಾಡ್ತಿದ್ದಾನೆ, ಮತ್ತೊಬ್ರು ಫಂಡ್ ನಾನು ಇವಾಗ ಒಂದು ಕ್ವೆಶ್ಚನ್ ಕೇಳ್ತೀನಿ. ಬಿಜೆಪಿ ಒಂದು ರ್ಯಾಲಿಯನ್ನ ಮಾಡುತ್ತೆ ಅಂತಂದ್ರೆ 500,000 ಕೊಟ್ಬಿಟ್ಟು ಅದೆಷ್ಟು ಜನರನ್ನ ಸೇರ್ಸಲ್ಲ? ಈ ಫಂಡ್ ಎಲ್ಲಿಂದ ಬರುತ್ತೆ ಬಿಜೆಪಿಗೆ ಅಥವಾ ಕಾಂಗ್ರೆಸ್ಸಿಗೆ? ಈಗ ಬಹಳಷ್ಟು ಜನ ಕಾಂಗ್ರೆಸ್ ಅವರು ಅಥವಾ ಬೇರೆ ಬೇರೆ ವಿರೋಧ ಪಕ್ಷದವ್ರು ಯಾರಿದ್ದಾರಲ್ಲ, ಅವ್ರು ಭಾರಿ ಖುಷಿ ಪಟ್ಬಿಟ್ಟು ಸಪೋರ್ಟ್ ಮಾಡ್ತೀವಿ ನಾವು ಹಂಗೆ. ಶೇಮ್ ಆನ್ ಯು, ಶೇಮ್ ಆನ್ ಕಾಂಗ್ರೆಸ್ ಅಂಡ್ ಎವ್ರಿ ಅದರ್ ಪೊಲಿಟಿಕಲ್ ಪಾರ್ಟಿ. ಯಾಕೆಂತಂದ್ರೆ ನೀವು ಕೇಳುವಂತಹ ಕ್ವೆಶ್ಚನ್ ಅನ್ನ ಗಟ್ಟಿಯಾಗಿ ನಿಂತ್ಕೊಂಡು ಕೇಳೋ ತಾಕತ್ತನ್ನ ಹೊಂದಿದ್ರಿ ಅಂತಂದ್ರೆ ನಾವಿವಾಗ ಗಂಟ್ಲು ಹರ್ಕೊಂಡು ನಮ್ಮ ದೇಶವನ್ನ ನಾವು ಸುಧಾರಿಸಬೇಕು ಅಂತ ಬೀದಿಗಿಳಿಯೋದು ಅಥವಾ ಡಿಜಿಟಲಿ ನಮ್ಮ ಕೋಪವನ್ನ ಹೊರಗಡೆ ಹಾಕುವಂತದ್ದನ್ನ ಮಾಡ್ತಾ ಇರ್ಲಿಲ್ಲ. ಯಾರ್ಯಾರೆಲ್ಲ ಕಾಂಗ್ರೆಸ್ ಅವರು ಅಥವಾ TMC ಅವರು ಅಥವಾ ಬೇರೆ ಯಾವುದೋ ಪಕ್ಷದವರು ಬಿಜೆಪಿ ವಿರುದ್ಧ ಇವರಿದ್ದಾರೆ ಅಂತ ಖುಷಿ ಪಡ್ತಿದ್ದಾರಾ? ಶೇಮ್ ಆನ್ ಯು. ನೀವು ಮಾಡ್ಬೇಕಾಗಿರೋ ಕೆಲಸವನ್ನ ಅಪೋಸಿಷನ್ ಅಲ್ಲಿ ಕುತ್ಕೊಂಡು ನೈತಿಕತೆಯನ್ನ ಇಟ್ಕೊಂಡು ನೀವೇನು ಮಾಡ್ಬೇಕಿತ್ತು ಅದನ್ನ ಈ ದೇಶದ ಫ್ರಸ್ಟ್ರೇಟೆಡ್ ಜನತೆ ಯಾರು ವೋಟ್ ಹಾಕೊಂಡು ಮೋಸ ಮಾಡಿಸ್ಕೊಂಡು ನೀವೇನೋ ಮಾಡ್ತಿರೋ ಅಪೋಸಿಷನ್ ಅವರು ಅಂತ ಕಾದು 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 ಸುಸ್ತಾಗಿ ಇವರಿಬ್ಬರ ಹತ್ರನೂ ಆಗಲ್ಲ, ನನ್ನ ದೇಶ ಉಳಿಸ್ಕೋಬೇಕು ಅಂತಂದ್ರೆ ನಾನೇ ಏನಾದ್ರು ಮಾಡುವಷ್ಟರ ಮಟ್ಟಿಗೆ ಫ್ರಸ್ಟ್ರೇಟ್ ಆಗಿ ಕೋಪಗೊಂಡು ಲಾಸ್ಟ್ ಅಂತಂದ್ರೆ ಲಾಸ್ಟ್ ಆಪ್ಷನ್ ಅನ್ನೋ ಮಟ್ಟದಲ್ಲಿ ಒಗ್ಗಟ್ಟಿನಲ್ಲಿ ಇರ್ತಾರೆ ಅಂತಂದ್ರೆ ಅದನ್ನ ನಂಬರ್ಸ್ ಅಲ್ಲಿ ತೋರಿಸ್ತಾರೆ ಅಂತಂದ್ರೆ ನಿಮ್ದೇನೋ ಸಾಧನೆ ಅನ್ನೋ ತರದಲ್ಲಿ ಹೇಳ್ಕೊಳ್ತಾ ಇದ್ದೀರಲ್ಲ ಕಾಂಗ್ರೆಸ್ ಅವರು TMC ಅವರು. ಶೇಮ್ ಆನ್ ಯು. ಅಪೋಸಿಷನ್ ನಲ್ಲಿ ನೀವು ಫೇಲ್ ಆಗಿರೋದಕ್ಕೆ ಬಿಜೆಪಿ ಹಾಗೆ ದುರಹಂಕಾರದಲ್ಲಿ ಹಾರಾಡ್ತಾ ಇರೋದು. ರಾಹುಲ್ ಗಾಂಧಿ ಅವರು ಅದೆಷ್ಟೋ ಕ್ವೆಶ್ಚನ್ ಅನ್ನ ತೆಗಿತಾರೆ, ಅದಕ್ಕೊಂದಷ್ಟು ಪ್ರೆಸ್ ಮೀಟು ಮಾಡ್ತಾರೆ, ಆಮೇಲೆ ಎಲ್ಲಿ ಹೋಗ್ತಾರೆ ಅದನ್ನ ಫಾಲೋ ಅಪ್ ಮಾಡದೆ ಹಿಂದೆ ಬಿದ್ದು ಬಿಜೆಪಿ ಹಿಂದೆ ಬಿದ್ದು ಅದರ ಫೇಲ್ಯೂರ್ಸ್ ಅನ್ನ ಹೇಳದೆ ಅವ್ರನ್ನ ಕನ್ಫ್ರಂಟ್ ಮಾಡದೆ ಎಡ ಬಿಡದೆ ಅವ್ರ ಹಿಂದೆ ಬೀಳ್ಬೇಕು ಅದನ್ನ ಮಾಡದೆ ಈ ಮನುಷ್ಯ ಒಂದು ಕ್ವೆಶ್ಚನ್ ಕೇಳಿ ಎಲ್ಗೋಗ್ಬಿಡ್ತಾರೇನೋ, ಮತ್ತೆರಡು ತಿಂಗಳ ಸುದ್ದಿನೇ ಇಲ್ಲ, ಕಾಣಿಸ್ಕೊಳ್ಳೋದೇ ಇಲ್ಲ. ಇದು ಯಾವ ತರ ಅಪೋಸಿಷನ್? ಸೊ ಇದೆಲ್ಲದನ್ನ ಅಡ್ರೆಸ್ ಮಾಡಬೇಕು. ಅಡ್ರೆಸ್ ಮಾಡೋದು ಸುಸ್ತಾಗಿ ಈ ಒಂದು ದೇಶದ ಜನತೆ ಅನ್ನುವಂಥದ್ದು ಒಗ್ಗಟ್ಟಿನಿಂದ ಅಲ್ಲಿ ಏನ್ ನಂಬರ್ಸ್ ಕಾಣಿಸ್ತಾ ಇದೆಲ್ಲ ದಟ್ ಈಸ್ ದ ರಿಫ್ಲೆಕ್ಷನ್ ಆಫ್ ದ ಹೆಲ್ಪ್ಲೆಸ್ನೆಸ್ ಅಂಡ್ ದ ಫ್ರಸ್ಟ್ರೇಷನ್ ಆಫ್ ದ ಕಾಮನ್ ಮ್ಯಾನ್ ಇನ್ ಇಂಡಿಯಾ. ಅಂಥವ್ರನ್ನ ಪಾಕಿಸ್ತಾನಿಗಳು, ಅಂಥವ್ರನ್ನ ಮತ್ತೊಬ್ರು ಮರದೊಬ್ರು ಅಂತ ಟ್ಯಾಗ್ ಮಾಡೋದಿರತ್ತಲ್ಲ, ಅದನ್ನ ನೀವು ಮಾಡ್ತೀರಾ ಅಂತಂದ್ರೆ ಇದು ಯಾರ್ಯಾರೆಲ್ಲ ಅಂಧಭಕ್ತರು ಅಥವಾ ಬಿಜೆಪಿ ಯಾವ್ದಾದ್ರು ಲೀಡರ್ಸ್ ಕೇಳಿಸ್ಕೊಳ್ತಿದ್ದೀರಾ ಅಂತಂದ್ರೆ ನೆನಪಿಟ್ಕೊಳ್ಳಿ, ಯಾವತ್ತೂ ಒಂದು ಕೋಪವನ್ನ ವೆಂಟ್ ಔಟ್ ಮಾಡ್ಕೊಳ್ಳಕ್ಕೆ ಒಂದು ಚಾನೆಲ್ ಇರಬೇಕು ಒಂದು ದೇಶದಲ್ಲಿ. ಮೀಡಿಯಾವನ್ನ ನೀವು ಬೈ ಮಾಡಿದ್ದೀರಾ, ಗೋಧಿ ಮೀಡಿಯಾ ಮಾಡ್ಕೊಂಡಿದ್ದೀರಾ. ನರೇಂದ್ರ ಮೋದಿ ಅವರು ಒಂದೇ ಒಂದು ಪ್ರೆಸ್ ಅನ್ನ ಆನ್ಸರ್ ಮಾಡಲ್ಲ, ಅದಕ್ಕೆ ಕ್ವೆಶ್ಚನ್ ಅನ್ನ ಅನ್ಸ್ಕ್ರಿಪ್ಟೆಡ್ ಆಗಿ ಕೇಳಿಸ್ಕೊಳ್ಳೋಕ್ ರೆಡಿ ಇಲ್ಲ. ಅದಕ್ಕೆ ಅವರು ಹೊರಗಡೆ ಹೋದಾಗ ಮೊನ್ನೆ ಅವಳು ಯಾವಳೋ ಜರ್ನಲಿಸ್ಟು ಕ್ವೆಶ್ಚನ್ ಕೇಳೋ ತರದಲ್ಲಾಯ್ತು. ನಮ್ಮ ದೇಶದ ಜರ್ನಲಿಸ್ಟ್ಗಳಿಗೆ ಅವರು ಕೇಳಬೇಕಾಗಿರುವಂತಹ ಕ್ವೆಶ್ಚನ್ ಅನ್ನ ಕೇಳುವಂತಹ ಹಕ್ಕನ್ನ ಹಾಗೆ ಬಿಟ್ಟಿದ್ರು, ಆ ಫಂಡಮೆಂಟಲ್ ರೈಟ್ ಅನ್ನ ಹಾಗೆ ಬಿಟ್ಟಿದ್ರು ಅಂತಂದ್ರೆ ಅವಳು ಯಾವಳೋ ಜರ್ನಲಿಸ್ಟ್ ನರೇಂದ್ರ ಮೋದಿ ಅವರಿಗೆ ನೀವ್ ಯಾವ ಕ್ವಶನ್ ತಗೊಳ್ಳೋದಿಲ್ಲ ಅನ್ನೋದನ್ನ ಹೇಳ್ಬಿಟ್ಟು ದೇಶದ ಮಾನ ಮರ್ಯಾದೆಯನ್ನ ಹರಾಜ್ ಹಾಕಕ್ ಆಗ್ತಿರ್ಲಿಲ್ಲ. ಸೊ ನೀವು ಕ್ವೆಶ್ಚನ್ನೂ ತಗೊಳ್ಳೋದೆ ಯಾರು ಅವ್ರವ್ರನ್ನ ಒಳ್ಳೆ ರೀತಿಯಲ್ಲಿ, ಒಂದ್ ರೀತಿಯಲ್ಲಿ ಅಂದ್ರೆ ಕ್ರಿಟಿಸೈಸ್ ಅನ್ನ ಕರೆಕ್ಟ್ ಆಗಿ ಮಾಡ್ತಾರೆ, ಪಾಯಿಂಟ್ ಅನ್ನ ಇಟ್ಕೊಂಡು ಕ್ರಿಟಿಸೈಸ್ ಮಾಡ್ತಾರೆ ಬಿಜೆಪಿ ಗೌರ್ಮೆಂಟ್ ಅನ್ನ. ಅಂಡ್ ಬಿಜೆಪಿಗೆ ಇವರೇ ವೋಟ್ ಹಾಕಿದವರು. ಲೆಟ್ ಮಿ ಟೆಲ್ ಯು, ಅವ್ರನ್ನ ಪಾಕಿಸ್ತಾನ ಕಳಿಸ್ತೀನಿ, ಆಂಟಿ ಹಿಂದೂ, ಆಂಟಿ ನ್ಯಾಷನಲ್, ಮತ್ತೊಂದು ಮರದೊಂದು ಅನ್ನೋ ಟ್ಯಾಗ್ ಅನ್ನ ಕೊಡ್ತೀರಾ, ಲೆಫ್ಟಿಸ್ಟು, ಕಮ್ಯುನಿಸ್ಟು, ಮತ್ ಏನೇನೋ ಅದನ್ನೆಲ್ಲ ಕರೆಕ್ಟ್ ಆಗಿ ತೆಗೆದು ನೋಡಿದ್ವಿ ಅಂತಂದ್ರೆ ಇಟ್ಸ್ ನೆವರ್ ಇಕ್ವಿವೆಲೆಂಟ್ ಟು ಟೆರರಿಸ್ಟ್. ಆ ಟೆರರಿಸ್ಟ್ ಅನ್ನು ತಡೆಯಕ್ಕಾಗ್ಲಿಲ್ಲ ಇವ್ರ ಹತ್ರ. ಪೆಹಲ್ಗಾಮ್ ಮರ್ತಿಲ್ಲ, ಮರಿಯಲ್ಲ.
ಸೊ ಎಲ್ಲೂ ವೆಂಟ್ ಔಟ್ ಮಾಡ್ಕೊಳ್ಳೋಕೆ ಚಾನೆಲ್ ಅನ್ನ ಇಡದೆ ಇವಾಗ ಆ ಒಂದು ಫ್ರಸ್ಟ್ರೇಷನ್ ಅನ್ನ ಒಂದು ಪೇಜ್ ನ ಮೂಲಕ ಜನ ಹೊರಗಡೆ ಹಾಕ್ತಾ ಇರೋದನ್ನು ಅಕೌಂಟ್ ಸಸ್ಪೆಂಡ್ ಮಾಡೋದು, ಹ್ಯಾಕ್ ಮಾಡೋಕ್ ನೋಡೋದೆಲ್ಲ ಮಾಡ್ತೀರಾ ಅಂತಂದ್ರೆ, ಡಿಜಿಟಲಿ ಅವರ ಫ್ರಸ್ಟ್ರೇಷನ್ ಅನ್ನ ಹೊರಗೆ ಹಾಕಕ್ಕೂ ನೀವು ಬಿಡ್ತಾ ಇಲ್ಲ ಅಂತಂದ್ರೆ ನಿಮ್ ಪರಿಸ್ಥಿತಿ ತುಂಬಾ ಕಷ್ಟ ಇದೆ. ಲಿಟ್ರಲಿ ನನಗೆ ನೇಪಾಳದಲ್ಲಿ ಏನಾಯ್ತು, ಬಾಂಗ್ಲಾದೇಶದಲ್ಲಿ ಏನಾಯ್ತು, ಅದ್ಯಾವುದು ಭಾರತದಲ್ಲಿ ಆಗ್ಬಾರ್ದು. ಯಾಕೆ ಅಂತಂದ್ರೆ ನೋಡಿ, ನಮ್ಮ ದೇಶ ವಿವಿಧತೆಯಲ್ಲಿ ಏಕತೆಯನ್ನ ಕಂಡುಕೊಂಡಿರುವಂತಹ ದೇಶ. ಅಲ್ಲಿ ಏನಾದ್ರೂ ಗಲಭೆ ಶುರುವಾಯ್ತು ಅಂತಂದ್ರೆ, ರೋಡಿಗೆ ಬಂತು ಅಂತಂದ್ರೆ, ಇದು ಬೇರೆ ಬೇರೆ ಡೈಮೆನ್ಷನ್ಸ್ ಅನ್ನ ಓಪನ್ ಮಾಡುತ್ತೆ. ಯಾವ ಮಟ್ಟದಲ್ಲಿ ಡಿಸ್ಟ್ರಕ್ಷನ್ ಆಗುತ್ತೆ ಅನ್ನೋದನ್ನ ನಾವು ಕ್ಯಾಲ್ಕುಲೇಟ್ ಮಾಡೋಕ್ಕೂ ಆಗೋದಿಲ್ಲ. ಹಾಗಾಗಿ ಅದು ನಡಿಬಾರ್ದು ಅಂತಂದ್ರೆ ನೀವು ದುರಹಂಕಾರವನ್ನ ಬಿಡಬೇಕು. ಜನರಿಂದ ನೀವು, ನಿಮ್ಮಿಂದ ನಾವಲ್ಲ. ಅದನ್ನ ನಾವು ಹೇಳ್ಕೊಳಕ್ ಒಂದು ಪ್ಲಾಟ್ಫಾರ್ಮ್ ಮಾಡ್ಕೊಂಡಿದೀವಿ ಅಂತಂದ್ರೆ ಅದನ್ನು ಪಾಕಿಸ್ತಾನ ಅಂತ ಕರೆಯೋದು, ಅದನ್ನು ಟೂಲ್ ಕಿಟ್ ಅಂತ ಕರೆಯೋದು, ಅದನ್ನು ಸಸ್ಪೆಂಡ್ ಮಾಡಕ್ ನೋಡ್ತೀರಾ ಅಂತಂದ್ರೆ ನಿಮ್ಮ ಗುಂಡಿಯನ್ನ ನೀವೇ ತೋಡ್ಕೊಂಡಂಗೆ. ಡೆಫಿನೆಟ್ಲಿ ಅದ್ರಲ್ಲಿ ಡೌಟೇ ಇಲ್ಲ. ಜನರಿಗೆ ನೀವು ಆನ್ಸರೇಬಲ್ ಆಗ್ಬೇಕು. ನರೇಂದ್ರ ಮೋದಿ ಅವರು ಪ್ರೆಸ್ ಮೀಟ್ ಅನ್ನ ಮಾಡಬೇಕು. ಕ್ರಿಟಿಸಿಸಮ್ ಅನ್ನ ಪಾಸಿಟಿವ್ ಆಗಿ ತಗೊಂಡು, ಇವರೇ ನನಗೆ ವೋಟ್ ಹಾಕಿರೋರು ಅಸಮಾಧಾನದಲ್ಲಿದ್ದಾರೆ, ಅವರಿಗೆ ಸಮಾಧಾನ ಮಾಡೋ ತರದಲ್ಲಿ ಮಾತಾಡಿ. ಇದೆಲ್ಲದಕ್ಕೂ ಲಾಸ್ಟ್ ಕ್ಲೈಮ್ಯಾಕ್ಸ್ ಅನ್ನೋ ತರದಲ್ಲಿ ಯಾವ್ದು ಕೆಟಲೈಸ್ ಮಾಡಿರೋದು ಅಂತಂದ್ರೆ, ನೀಟ್ ಎಕ್ಸಾಮಿನೇಷನ್ ಅಲ್ಲಿ ಸಿಸ್ಟಮೆಟಿಕ್ ಆಗಿ ಸಿಸ್ಟಮ್ಮೇ ಪೇಪರ್ ಅನ್ನ ಲೀಕ್ ಮಾಡಿ ಅದೆಷ್ಟೋ ಜನರ ಮಕ್ಕಳ ಭವಿಷ್ಯವನ್ನ ಹಾಳು ಮಾಡ್ಬಿಟ್ಟು ನೆಕ್ಸ್ಟ್ ಇವರೆಲ್ಲ ಡಾಕ್ಟರ್ ಆಗೋರು. ಅಂಥದ್ದನ್ನ ದೇಶದ ಭವಿಷ್ಯದ ಜೊತೆಗೆ ನೀವು ದೇಶದ ಆರೋಗ್ಯ ವ್ಯವಸ್ಥೆಯನ್ನೇ ಹಾಳು ಮಾಡಕ್ ಹೊರಟಿದ್ದೀರಾ ಅಂತಂದ್ರೆ ಅದಕ್ಕೆ ದುರಹಂಕಾರದಲ್ಲಿ ಲೀಕ್ ಆಗಿರೋದೇನು ದೊಡ್ಡ ವಿಷಯ ಅಲ್ಲ ಅನ್ನೋ ತರದಲ್ಲಿ ಸಂಬಂಧಪಟ್ಟವರು ರಿಯಾಕ್ಟ್ ಮಾಡ್ತಾ ಇರುವಾಗ ರೆಸಿಗ್ನೇಷನ್ ಕೊಡಬೇಕು. ಇನ್ಫ್ಯಾಕ್ಟ್ ನಾಚಿಕೆ ಆಗ್ಬೇಕು. ಅಂಥವ್ರಿಗೆ ಆತ್ಮಸಾಕ್ಷಿ ಇತ್ತು ಅಂತಂದ್ರೆ ಅಂಥವ್ರು ತಲೆ ಎತ್ತು ಓಡಾಡಬಾರ್ದು, ಬದುಕೆ ಇರಬಾರ್ದು. ನನ್ನ ಪ್ರಕಾರ ಅದೆಷ್ಟೋ ಮಕ್ಕಳ ಭವಿಷ್ಯವನ್ನ ಹಾಳು ಮಾಡ್ಕೊಂಡು ತಂದೆ ತಾಯಿಯ ಕನಸನ್ನ ನುಚ್ಚುನೂರು ಮಾಡ್ಕೊಂಡಿದೆ ಅಲ್ಲ, ಅದನ್ನ ಬಿಟ್ಬಿಟ್ಟು ಏನೂ ಆಗಿಲ್ಲ ಅನ್ನೋ ತರದಲ್ಲಿ ಹೋಗ್ತೀರಾ. ಹೊರಗಡೆ ಪ್ರಪಂಚಕ್ಕೆ ಹೋಗ್ಬಿಟ್ಟು ಏನೋ ಚಿಕ್ಕ ಮಕ್ಕಳು ಟಿಕ್ ಟಾಕ್ ಅಲ್ಲಿ ವಿಡಿಯೋ ಮಾಡಿರೋ ತರದಲ್ಲಿ, ನಿಬ್ಬಿ ತರದಲ್ಲಿ 2 ರಾಷ್ಟ್ರದ ಪ್ರೈಮ್ ಮಿನಿಸ್ಟರ್ ಆಗಿರೋರು ಒಂದು ಮೆಲೋಡಿ ಟಾಫಿಯನ್ನ ಇಟ್ಕೊಂಡ್ಬಿಟ್ಟು ನೀವು ನಗ್ತಾ ಇರ್ಬೇಕಿದ್ರೆ ಆ ಒಂದು ವಿಡಿಯೋ ಹೊರಗಡೆ ಬಂದಾಗಿದೆ ಅಲ್ಲ. ಇಲ್ಲಿ ಇಂಡಿಯಾದಲ್ಲಿ ಏನು ನ್ಯೂಸ್ ಸರ್ಕ್ಯುಲೇಟ್ ಆಗ್ತಾ ಇತ್ತು ಅಂತಂದ್ರೆ 4 ಜನ ಮಕ್ಕಳು ಯಾರು ನೀಟ್ ಆಸ್ಪಿರೆಂಟ್ಸ್ ಆಗಿದ್ರು ಅವರು ಸೂಸೈಡ್ ಮಾಡ್ಕೊಂಡಿದ್ರು. ಇಂಥದ್ದನ್ನ ನೋವಿನ ನಡುವೆ ನೀವು ಈ ರೀತಿ ನಿಬ್ಬಿ ಆಕ್ಟ್ ಮಾಡ್ತೀರಾ, ಫೋಟೋ ಹಾಕೊಂಡು ಓಡಾಡ್ತೀರಾ, ಜನರನ್ನ ಡಿಸ್ಟ್ರಾಕ್ಟ್ ಮಾಡ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಅದನ್ನ ಈ ಕೆಲವು ಜನ ಬಿಜೆಪಿ IT ಸೆಲ್ ನ ಹುಚ್ಚರು ಪ್ರಮೋಟ್ ಮಾಡ್ತಾರೆ, ಸಂಭ್ರಮ ಮಾಡ್ತಾರೆ. ಇದೇ ಯಾರು ಸೋನಿಯಾ ಗಾಂಧಿ ಇಟಲಿಯಲ್ಲಿ ಬಾರ್ ಡಾನ್ಸರ್ ಆಗಿದ್ರು ಅನ್ನೋದನ್ನ ಏನ್ ಹೇಳ್ತಾರಲ್ಲ, ಪ್ರೂಫ್ ಇಲ್ಲದ್ದೆ, ಅವರು ಒಬ್ಬರ ತಾಯಿ ಅನ್ನೋದನ್ನ ತಿಳ್ಕೊಳ್ಳದೆ ಪರ್ಸನಲ್ ಅಟ್ಯಾಕ್ ಮಾಡ್ತಾರಲ್ಲ. ಈ ಮೆಲೋನಿ ಅವರು ಇಟಲಿಯ ಲೇಡಿ ಅನ್ನೋದನ್ನ ವಿರೋಧ ಮಾಡೋದಿಲ್ಲ. ವಾಟ್ ಈಸ್ ದಿಸ್ ಹಿಪೋಕ್ರಸಿ? ನಾನು ಅವ್ರನ್ನ ವಿರೋಧ ಮಾಡ್ಬೇಕು ಅಂತ ಹೇಳ್ತಾ ಇಲ್ಲ. ಬಿಕಾಸ್ ಅನ್ನೆಸೆಸರಿಲಿ ಯಾರಿಗೂ ಹೇಟನ್ನ ಕೊಡಬಾರ್ದು. ನಾವು ಯಾವುದೇ ದೇಶದವರಾಗಿರ್ಲಿ, ಯಾವುದೇ ಧರ್ಮದವರಾಗಿರ್ಲಿ, ಯಾವುದೇ ಜಾತಿ ಭಾಷೆಯನ್ನ ಮಾತಾಡುವಂತವರಾಗಿರ್ಲಿ, ನಾನು ಹೇಳ್ತಿರೋದು ಹಿಪೋಕ್ರೆಸಿ ಅನ್ನುವಂಥದ್ದು ಹೇಗಿದೆ ಅಂತಂದ್ರೆ ಅದರಲ್ಲಿ ಸಂಭ್ರಮ ಪಡುವಂಥದ್ದು ಏನಿದೆ? ವಾಟ್ ಈಸ್ ಸೋ ಗ್ರೇಟ್ ಅಬೌಟ್ ಇಟ್? ಇಂಥದ್ದನ್ನ ಹಾಕೊಂಡು ಶೋಕೇಸ್ ಮಾಡಿಕೊಂಡು ನೀವು ಓಡಾಡುವಾಗ ಜನರ ಫ್ರಸ್ಟ್ರೇಷನ್ ಸೋಷಿಯಲ್ ಮೀಡಿಯಾದಲ್ಲಿ ಕಾಣಿಸಿಕೊಳ್ಳುತ್ತೆ. ಯಾಕೆಂತಂದ್ರೆ ನಿಮ್ಮನ್ನ ಡೈರೆಕ್ಟ್ ಆಗಿ ಅವರು ಕ್ವೆಶ್ಚನ್ ಮಾಡಕ್ ಸಾಧ್ಯ ಇಲ್ಲ. ಯಾಕೆಂತಂದ್ರೆ ನೀವು ದೇಶದಲ್ಲೇ ಇರೋದಿಲ್ಲ, ಬಿಟ್ಟು ಹೋಗ್ಬಿಡ್ತೀರಾ. ರಾಜತಾಂತ್ರಿಕ ವ್ಯವಸ್ಥೆಯನ್ನ ನಾನು ಸರಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಹೋಗ್ತೀರಾ. ಯಾವಾಗ ವಾರ್ ಸಿಚುವೇಶನ್ ಬರುತ್ತೆ ಆವಾಗ ಬಾಕಿಯವರೆಲ್ರಿಗೂ ದೇಶಭಕ್ತಿಯ ಪಾಠವನ್ನ ಮಾಡ್ಬಿಟ್ಟು ನನಗೂ ಇದಕ್ಕೂ ಸಂಬಂಧನೇ ಇಲ್ಲ ಅಂತ ಹೇಳಿ ಹೋಗ್ಬಿಟ್ರೆ ಜನರ ಪರಿಸ್ಥಿತಿ ಏನಾಗಬಹುದು? ಎಲ್ಲದಕ್ಕೂ ದೇಶಭಕ್ತಿಯ ಹೆಸರನ್ನ ಹೇಳೋದು, ದೇವರ ಹೆಸರನ್ನ ಹೇಳೋದನ್ನ ಜನ ಸಹಿಸೋದಿಲ್ಲ. ಬಿಜೆಪಿ ಓಲ್ಡ್ ಸ್ಕ್ರಿಪ್ಟ್ ಅನ್ನ ಬಿಡ್ಬೇಕಿವಾಗ. ಇದು ಅಂದ್ರೆ ಕ್ಲೈಮ್ಯಾಕ್ಸ್ ಕೈ ಮೀರಿ ಹೋಗಿದೆ. ಇನ್ನೇನಾದ್ರೂ ಜನರ ಹತ್ರ ನಿಮ್ಗೆ ಒಂಚೂರಾದ್ರೂ ಪ್ರಾಮಾಣಿಕತೆ ಇತ್ತು, ಜನರ ಮೇಲೆ ಒಂದ್ ಸ್ವಲ್ಪ ಆದ್ರೂ ಭಯ ಅನ್ನೋದಿತ್ತು ಅಂತಂದ್ರೆ ದಿಸ್ ಇಸ್ ದ ಹೈ ಟೈಮ್ to get aware of what is happening in India and the probable situation that can be very bad to this country. ನೆಕ್ಸ್ಟ್, ಈ ಸಿಜೆಪಿ ಈ ಕಳೆದ 5 ದಿನದಲ್ಲಿ ಇವಾಗ ರೀಸೆಂಟ್ ಆಗಿ ಇಶ್ಯೂ ವೈಸ್ ಮಾತಾಡಕ್ ಶುರು ಮಾಡಿದ್ದಾರೆ ವಿನಃ ಏನೋ ಒಂದು ಟ್ರೋಲ್ ಪೇಜ್ ತರ ಮೇಂಟೈನ್ ಮಾಡ್ಬಿಟ್ಟು ಬಿಜೆಪಿಯನ್ನ ಹೇಟ್ ಮಾಡಿ, ಬಿಜೆಪಿಯನ್ನ ಬ್ಲಾಕ್ ಮಾಡಿ, ಅನ್ಫಾಲೋ ಮಾಡಿ, ಮತ್ತೊಂದು ಮಾಡಿ, ಈ ತರದ್ದಿದೆ ಅಲ್ಲ. ದಿಸ್ ಕೆನಾಟ್ ಗೋ ಆನ್ ಲೈಕ್ ಅ ರೇಜ್. ನಾವ್ ಯಾರೋ ವಿರುದ್ಧವಾಗಿ ಒಂದು ಇಶ್ಯೂ ಬೇಸ್ಡ್ ಆಗಿ ಇರಬೇಕೇ ವಿನಃ ಅವ್ರು ಏನು 5 ಪಾಯಿಂಟ್ ಅಜೆಂಡಾವನ್ನ ಕೊಟ್ಟಿದ್ದಾರಲ್ಲ ಅದರಲ್ಲಿ ಪಾಯಿಂಟ್ಸ್ ಚೆನ್ನಾಗಿದೆ, ಆದ್ರೆ ಅದು ಎಕ್ಸಿಕ್ಯೂಷನ್ ಲೆವೆಲ್ ಅಲ್ಲಿ ಎಷ್ಟು ರಿಲೆವೆಂಟ್ ಅನ್ನೋದು ನನ್ನ ಕ್ವೆಶ್ಚನ್. ಫಾರ್ ಎಕ್ಸಾಂಪಲ್, ವಿಮೆನ್ ಅಪೀಸ್ಮೆಂಟ್ ಅನ್ನೋ ತರದಲ್ಲಿ 50% ರಿಸರ್ವೇಶನ್ ಅನ್ನೋ ತರದಲ್ಲಿ ಡಿಲಿಮಿಟ್ ಮಾಡದೆ ನಾವು 50% ಕೊಡ್ತೀವಿ ಅಂತಂದ್ರೆ 50% ಕೊಡುವಂತದ್ದು ರಿಸರ್ವೇಶನ್ ವಿಮೆನ್ ಎಂಪವರ್ಮೆಂಟ್ ಆಗೋದಿಲ್ಲ. ಎಷ್ಟು ಜನ ಯೋಗ್ಯ ಹೆಂಗಸರು ಪೊಲಿಟಿಕ್ಸ್ಗೆ ಬರ್ತಾರೆ, ಎಷ್ಟು ಇಫೆಕ್ಟಿವ್ ಆಗಿ ಕೆಲಸ ಮಾಡ್ತಾರೆ. ಯಾಕೆಂತಂದ್ರೆ ನಮ್ಮ ದೇಶದಲ್ಲಿ ಹೆಣ್ಣು ಮಕ್ಕಳನ್ನ ಸುಮ್ಮನೆ ತಂದು ಲೋಕಸಭೆಯಲ್ಲಿ ಮತ್ತೊಂದರಲ್ಲಿ ಕೂರ್ಸಿಡ್ತಾರೆ ವಿನಃ ಅವರಿಗೆ ಇಫೆಕ್ಟಿವ್ ಪವರ್ ಅನ್ನೋದು ಡಿಸ್ಟ್ರಿಬ್ಯೂಟ್ ಆಗೋದೇ ಇಲ್ಲ. ಅವ್ರಿಗೆ ಮಾತಾಡೋ ಹಕ್ಕೆ ಸಿಕ್ಕಿರೋದಿಲ್ಲ ಕೆಲವೊಂದು ಸರ್ತಿ.
ಈ ಕಂಗನಾ ರಣಾವತ್ ಬಾಕಿ ಕಡೆ ಏನು ಹಾರಾಡ್ತಾ ಇದ್ರು ಅವರ ಓನ್ ಕಾನ್ಸ್ಟಿಟ್ಯೂಯನ್ಸಿಯಲ್ಲಿ ಯಾವಾಗ ಈ ಫ್ಲಡ್ ಸಿಚುವೇಶನ್ ಬಂದಿತ್ತಲ್ಲ, ಅವಾಗ ನನ್ನ ಕೈಯಲ್ಲಿ ಏನೂ ಇಲ್ಲ, ನನ್ನ ಹತ್ರ ಏನೂ ಮಾಡೋಕ್ಕಾಗಲ್ಲ ಅನ್ನೋ ತರದಲ್ಲಿ ಹೇಳ್ಕೊಂಡು ಓಡಾಡ್ತಾ ಇದ್ರು. ದಿಸ್ ಇಸ್ ದ ಸಿಚುವೇಶನ್. ಒಂದು ಪವರ್ಫುಲ್ ವುಮೆನ್ ಪೊಲಿಟಿಷಿಯನ್ ಅನ್ನ ಯಾರು ಬೆಳೆಸಿದ್ದಾರೆ, ಎಷ್ಟು ಬೆಳೆಸಿದ್ದಾರೆ, ಅಥವಾ ಬೆಳೆಯಕ್ ಬಿಟ್ಟಿದ್ದಾರೆ. ಅವ್ರು ಬೆಳಿಬೇಕು ಅಂತಂದ್ರೆ ಎಕ್ಸ್ಟ್ರೀಮ್ ಲೆವೆಲ್ನ ಡಿಕ್ಟೇಟರ್ಶಿಪ್ಗೆ ಹೋಗ್ಬೇಕು. ಇಂದಿರಾ ಗಾಂಧಿ ಅವ್ರನ್ನ ತಗೊಳ್ಳಿ, ಅಥವಾ ಇವಾಗ ಮಮತಾ ಬ್ಯಾನರ್ಜಿ, ಅಥವಾ ಯಾರು ಜಯಲಲಿತಾ. ಯಾಕೆ ಇವರೆಲ್ಲರೂ ಕೂಡ ಒಂಥರ ಎಕ್ಸ್ಟ್ರೀಮ್ ಅಲ್ಲಿ ಇದ್ರು ಅಂತಂದ್ರೆ ದೇ ಹ್ಯಾಡ್ ನೋ ಅದರ್ ಚಾಯ್ಸ್. ಅಲ್ಲಿ ಸಸ್ಟೈನ್ ಆಗ್ಬೇಕು ಅಥವಾ ಅಲ್ಲಿ ನಾವು ಸರ್ವೈವ್ ಆಗ್ಬೇಕು ಅಂತಂದ್ರೆ ಗಂಡಸರ ರೀತಿಯಲ್ಲೇ ಆಡ್ಬೇಕಿತ್ತು. ಯು ಅಂಡರ್ಸ್ಟ್ಯಾಂಡ್ ವಾಟ್ ಐ ಆಮ್ ಸೇಯಿಂಗ್? ಸೊ ಜಸ್ಟ್ ಅಪೀಸ್ಮೆಂಟ್ ಬೇಡ, ಅಥವಾ ರೆಪ್ರೆಸೆಂಟೇಷನ್ ಅನ್ನುವಂಥದ್ದು ಬೇಡ, ಇಫೆಕ್ಟಿವ್ನೆಸ್ ಬೇಕು. ನೆಕ್ಸ್ಟ್ ಇವರ ಕ್ರೈಟೇರಿಯಾ ಇದೆ ಅಲ್ಲ, ಎಲಿಜಿಬಿಲಿಟಿ ಜಾಯಿನ್ ಆಗಕ್ಕೆ, ಅದು ನನಗೆ ತೀರಾ ಒಂಥರ ಚೈಲ್ಡಿಶ್ ಅನಿಸ್ತು. ಟ್ರೋಲ್ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಅಥವಾ ಸಟೈರ್ ಆಗಬೇಕು ಅನ್ನೋ ಕಾರಣಕ್ಕೋಸ್ಕರ ನಮ್ಮನ್ನ ಡಿಮೀನ್ ಮಾಡೋ ಅವಶ್ಯಕತೆ ಇಲ್ಲ. ಅನ್ಎಂಪ್ಲಾಯ್ಡ್ ಆಗಿರ್ಬೇಕು, 11 ಗಂಟೆ ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಆಗಿರ್ಬೇಕು, ಲೇಜಿ ಒಂದು ಪೊಲಿಟಿಕಲ್ ಪಾರ್ಟಿ ಕಟ್ಟಬೇಕು ಅಂತಂದ್ರೆ ನೀವು ಹಗಲು ರಾತ್ರಿ ಎರಡನ್ನು ಒಂದ್ ಮಾಡಿ ಗ್ರೌಂಡ್ ಝೀರೋದಲ್ಲಿ ಕೆಲಸ ಮಾಡುವಂತಹ ವ್ಯಕ್ತಿಗಳಾಗಿರ್ಬೇಕು. ಸುಮ್ಮನೆ ಯಾರೊಬ್ರು ಕಾಕ್ರೋಚ್ ಅಂತ ಕರೆದ್ರು ಅಂತ ಹೇಳ್ಬಿಟ್ಟು ಲೇಜಿ, ಅನ್ಎಂಪ್ಲಾಯ್ಡ್, ದಿಸ್ ಇಸ್ ನಾಟ್ ಎಲಿಜಿಬಿಲಿಟಿ. ಸೊ ಈ ರೀತಿ ಟ್ರೋಲ್ ಮನಸ್ಥಿತಿಯಿಂದ ಹೊರಗಡೆ ಬಂದು ಆಕ್ಚುಯಲ್ ಇಶ್ಯೂಸ್ ಅನ್ನ ಅಡ್ರೆಸ್ ಮಾಡಿ ಗ್ರೌಂಡ್ ಝೀರೋದಲ್ಲಿ ವರ್ಕ್ ಮಾಡಿ. ಇವಾಗ ನಾವು ಏನ್ ಸೋಷಿಯಲ್ ಮೀಡಿಯಾದಲ್ಲಿ ಮಾತಾಡ್ತೀವಿ ಅಥವಾ ಒಂದಷ್ಟು ಐಡಿಯಲಿಸಮ್ ಅನ್ನ ಹೇಳ್ತೀವಿ, ಕೆಲವು ಜನ ಪ್ರಜಾಕೀಯ ಅಂತ ಹೇಳ್ತಾರೆ. ಎಷ್ಟು ಐಡಿಯಲಿಸಮ್ ಪ್ರಾಕ್ಟಿಕಲ್ ಆಗಿ ಕನ್ವರ್ಟ್ ಆಗುತ್ತೆ. ಪ್ರಶಾಂತ್ ಕಿಶೋರ್, ನರೇಂದ್ರ ಮೋದಿ ಅವರ ಇಮೇಜ್ ಅನ್ನ ಕಟ್ಟಿರುವಂತಹ ಇದೇ ಪ್ರಶಾಂತ್ ಕಿಶೋರ್ ಸ್ವಂತ ಪಾರ್ಟಿಯನ್ನ ಕಟ್ಕೊಂಡು ಒಳ್ಳೊಳ್ಳೆ ಮಾತಾಡಿ ಒಳ್ಳೊಳ್ಳೆ ಡೆವಲಪ್ಮೆಂಟ್ ಮಾಡ್ತೀನಿ, ಹೆಲ್ತ್ ಎಜುಕೇಶನ್ ಅನ್ನ ಫೋಕಸ್ ಮಾಡ್ತೀನಿ ಅಂತ ಹೇಳಿದಾಗ ಒಂದು ಸೀಟ್ ಸಿಗ್ಲಿಲ್ಲ. ಗ್ರೌಂಡ್ ರಿಯಾಲಿಟಿ ಬೇರೆ ಇರುತ್ತೆ. ಅದು ಎಲ್ಲದನ್ನ ಚೇಂಜ್ ಮಾಡ್ಬೇಕು ಅಂತಂದ್ರೆ ಈ ಟ್ರೋಲ್ ಮನಸ್ಥಿತಿಯನ್ನ ಬಿಟ್ಬಿಟ್ಟು ಇಶ್ಯೂ ಬೇಸ್ಡ್ ಆಗಿರುವಂತಹ ಮಾತುಕತೆ ನಡಿಬೇಕು. ಹಾಗೆ ಜಾಯಿನ್ ಆಗುವಾಗ ಒಂದು ಇಫೆಕ್ಟಿವ್ ವೇ ಆಫ್ ಕಮ್ಯುನಿಕೇಶನ್ ಅನ್ನುವಂಥದ್ದು ಸಹ ಇರಬೇಕು. ನೀವು ಲೇಜಿ ಆಗಿರಿ, ಅನ್ಎಂಪ್ಲಾಯ್ಡ್ ಆಗಿರಿ, ಯಾರು ಬೇಕಾದ್ರೂ ಬನ್ನಿ, ಸಪೋರ್ಟ್ ಎಲ್ಲ ಕಡೆಯಿಂದ ಬರಲಿ. ನೋ, ಯಾರ್ಯಾರೆಲ್ಲ ಅಪೋಸಿಷನ್ ಅಲ್ಲಿ ಇದಾರಲ್ಲ ಅಥವಾ ಬಿಜೆಪಿಯನ್ನ ಹೇಟ್ ಮಾಡ್ತಿದ್ದಾರೆ, ಇವರು ಬಿಜೆಪಿ ವಿರೋಧ ಮಾಡ್ತಿದ್ದಾರೆ ಅನ್ನೋ ಕಾರಣಕ್ಕೋಸ್ಕರ ಡೈಲ್ಯೂಟ್ ಆಗುತ್ತೆ. ಆವಾಗ ಕ್ಯಾಂಪೇನ್ ಏನ್ ನಡೆಯುತ್ತೆ, ರೆವಲ್ಯೂಷನ್ ಏನ್ ನಡೆಯುತ್ತೆ, ಈ ರೀತಿ ಅನ್ನೆಸೆಸರಿ ವ್ಯಕ್ತಿಗಳು ಸುಮ್ಮನೆ ನಮ್ದು ಒಂದಿರ್ಲಿ ಅಂತ ಜಾಯಿನ್ ಆಗ್ಬಿಡ್ತಾರೆ. ಅವರಿಂದ ಡ್ಯಾಮೇಜ್ ಆಗೋದು ಜಾಸ್ತಿ. ಸೊ ನನ್ನ ಪ್ರಕಾರ ನಾನು ನೋಡೋದಿದೆ ಹೇಗೆ ಅಂತಂದ್ರೆ, ಸಿಜೆಪಿ ಕಾಂಗ್ರೆಸ್ ಪರವಾಗಿಯೂ ಮಾತಾಡಬಾರ್ದು, ಬಿಜೆಪಿ ಪರವಾಗಿಯೂ ಮಾತಾಡಬಾರ್ದು, ಹಾಗೆ ರೇಜ್ ಬೇಟ್ ಅನ್ನ ಸಹ ಕ್ರಿಯೇಟ್ ಮಾಡಬಾರ್ದು. ಇವ್ರನ್ನ ಹೇಟ್ ಮಾಡಿ ಅವ್ರನ್ನ ಹೇಟ್ ಮಾಡಿ, ಸ್ಟಿಕ್ ಟು ದ ಇಶ್ಯೂ. ನೀವ್ ಯಾರು ಬೇಡ ನಮ್ಗೆ, ನನಗೆ ನನ್ನ ಕಂಟ್ರಿ ಮಾತ್ರ ಪ್ರೀತಿ. ಬಿಜೆಪಿ ಇಲ್ಲದ್ದೆ, ಕಾಂಗ್ರೆಸ್ ಇಲ್ಲದ್ದೆ, ಆಪ್ ಇಲ್ಲದ್ದೆ, TMC ಇಲ್ಲದ್ದೆ, ಯಾರ್ಯಾರೆಲ್ಲ ಕರಪ್ಟ್ ಇದ್ದೀರಾ ನೀವು, ನಮಗ್ ನಿಮ್ ಸವಾಸನೆ ಬೇಡ. ನಾವು ನಮ್ಮ ದೇಶವನ್ನ ಕಟ್ತೀವಿ, ಇಶ್ಯೂ ಬೇಸ್ಡ್ ಆಗಿರುವಂತದ್ದನ್ನ ಮಾತಾಡ್ತೀವಿ. ನೀವು ಮಾಡೋವರೆಗೂ ನಾವು ಬಿಡೋದಿಲ್ಲ. ಗ್ರೌಂಡ್ ಝೀರೋಗೆ ಇಳಿದು ಎಲ್ಲೂ ಕೂಡ ಕಾನೂನನ್ನ ವಿರೋಧ ಮಾಡದ್ದೆ, ಎಲ್ಲೂ ಕೂಡ ಗಲಭೆಯನ್ನ ಮಾಡದ್ದೆ, ಭಾರತದ ಸಂವಿಧಾನ ಯಾವ ಒಂದು ಹಕ್ಕನ್ನ ಕೊಟ್ಟಿದೆ ಪ್ರೊಟೆಸ್ಟ್ ಮಾಡಕ್ಕೆ, ಅದರ ಒಂದು ದಾಯರೆಯಲ್ಲಿ ಇದ್ದುಕೊಂಡು ನಾವೇನ್ ಮಾಡ್ಬೇಕು ಮಾಡ್ತೀವಿ. ಇದನ್ನ ಸರಿ ಮಾಡೋವರೆಗೂ ನಾವು ಬಿಡಲ್ಲ. ಈ ತರದ ಒಂದು ಸ್ಟ್ರಾಂಗ್ ವಿಲ್ ಪವರ್ ಇದ್ದು ಅದನ್ನ ಇನಿಶಿಯೇಟ್ ಮಾಡಿದ್ರೆ ಆವಾಗ ಅದನ್ನ ಒಂದು ಪೊಲಿಟಿಕಲ್ ಪಾರ್ಟಿ ಅಂತ ಹೇಳ್ತಾರೆ. ಆವಾಗ ಮಾತ್ರ ರೆವಲ್ಯೂಷನ್ ಆಗೋಕ್ಕೆ ಸಾಧ್ಯ. ಹೌದಾ? ದಯವಿಟ್ಟು ಈ ಒಂದು ವಿಡಿಯೋವನ್ನ ಯಾರ್ಯಾರು ಈ ಸಿಜೆಪಿ ಪಕ್ಷವನ್ನ ತೀರಾ ಸಪೋರ್ಟ್ ಮಾಡ್ತಿದ್ದಾರೆ, ಅಂಧಭಕ್ತರ ಹಾಗೆ ಸಪೋರ್ಟ್ ಮಾಡ್ತಿದಾರಲ್ಲ ಅವರಿಗೂ ಕಳಿಸಿ. ಹಾಗೆ ಯಾರ್ಯಾರೆಲ್ಲ ಬಿಜೆಪಿಯನ್ನ ಇವರು ವಿರೋಧ ಮಾಡ್ತಿದ್ದಾರೆ ಅಂತ ಸಂಭ್ರಮ ಮಾಡ್ಕೊಂಡಿದ್ದಾರಲ್ಲ ಅಂತ ಗುಲಾಮ್ರಿಗೂ ಕಳಿಸಿ. ಹಾಗೆ ಬಿಜೆಪಿ ಬಿಟ್ರೆ ಇಲ್ಲ, ಬಿಜೆಪಿ ಅಂತಂದ್ರೆ ದೇಶ, ಬಿಜೆಪಿ ಹೋಗ್ಬಿಡ್ತು ಅಂತಂದ್ರೆ ಹಿಂದೂ ಖತ್ರೆ ಮೇಹೆ ಅನ್ನೋ ತರದ್ದು ಹುಚ್ಚಲ್ಲಿದಾರಲ್ಲ, ದಯವಿಟ್ಟು ಅವರಿಗೂ ಕಳಿಸಿ. ಇದು 3 ಸೆಕ್ಷನ್ ಅನ್ನುವಂಥದ್ದು ಇದ್ರಲ್ಲ, ಇದೆಲ್ಲದ್ರ ಹೊರತಾಗಿ ನಾವು ಮಾತಾಡ್ಬೇಕಾಗಿರೋದು ವಿ ಆರ್ ಇಂಡಿಯನ್ಸ್. ಬಿಜೆಪಿಯ ಮೇಲೆ ಒಂದು ದೊಡ್ಡ ಹೋಪನ್ನ ಇಟ್ಬಿಟ್ಟು ಜವಾಬ್ದಾರಿಯನ್ನ ಕೊಟ್ಬಿಟ್ಟು ನಾವು ಅವರನ್ನ ಆರಿಸಿದ್ವಿ. 3 ಟರ್ಮ್ ಅನ್ನ ಕೊಟ್ಟಿದೀವಿ ಅವರಿಗೆ. 3 ಟರ್ಮ್ ಕೊಟ್ಟಾದ್ಮೇಲೂ ಸಹ ಜನರ ಸಮಸ್ಯೆಯನ್ನ ಬಗೆಹರಿಸದೆ ಪ್ರಯತ್ನಗಳನ್ನ ಮಾಡದೆ ಜುಮ್ಲಾಬಾಜಿ ಮಾಡ್ಕೊಂಡು ಏನೇನೋ ಟ್ಯಾಗ್ ಅನ್ನ ಕೊಟ್ಕೊಂಡು ಮಾತಾಡಿದ್ರೆ ಪಾಕಿಸ್ತಾನ ಬಾಂಗ್ಲಾದೇಶ ಅನ್ನೋ ಜಪ ಮಾಡ್ಕೊಂಡಿರೋದು, ಇದೆಲ್ಲ ನಿಲ್ ಆಗ್ಬೇಕಿವಾಗ. ಯು ಸ್ಟಿಕ್ ಟು ದ ಪಾಯಿಂಟ್. ಇವತ್ತಿಗೂ ಸಹ ನಿಮಗೆ ಅವಕಾಶವನ್ನ ಕೊಡೋಕೆ, ಕನ್ಸಿಡರೇಷನ್ ಮಾಡೋಕೆ ನಾವು ರೆಡಿ ಇದೀವಿ. ಬಟ್ ನೀವು ದುರಹಂಕಾರವನ್ನ ಬಿಟ್ಟು ಜನ ಸೇವಕರಾಗಬೇಕು. ನಾಯಕರು ಬೇಡ ನಮಗೆ, ಸೇವಕರು ನೀವು. ಸೊ ಅದೊಂದನ್ನ ನಾವು ಇಫೆಕ್ಟಿವ್ ಆಗಿ ಹೇಳಬೇಕು ಅಂತಂದ್ರೆ ವಿ ಶುಡ್ ಬಿ ಯುನೈಟೆಡ್. ಸಿಜೆಪಿಗೆ ನೀವು ಬ್ಲೈಂಡ್ ಆಗಿ ಸಪೋರ್ಟು ಮಾಡಬೇಡಿ, ಹಾಗೆ ಅದನ್ನ ಡಿನೈ ಸಹ ಮಾಡಬೇಡಿ. ಯಾಕೆಂತಂದ್ರೆ ಆ ನಂಬರ್ ಕಾಣ್ತಾ ಇರೋದಿದೆಲ್ಲ ಅದು ಭಾರತದ ಸಾಮಾನ್ಯ ವ್ಯಕ್ತಿಯ ನೋವು, ಅದರ ರಿಫ್ಲೆಕ್ಷನ್. ಅದು ಇದು ಬಿಜೆಪಿಗೆ ಒಂದು ಪಾಠ ಆಗಿರ್ಲಿ. ಹಾಗೆ ಶೇಮ್ಲೆಸ್ ಆಗಿ ಅದನ್ನ ವಿರೋಧ ಮಾಡದೇ ಇರುವಂತಹ ಕಾಂಗ್ರೆಸ್ಗೂ ಒಂದು ಪಾಠ ಆಗ್ಲಿ. ಸದ್ಯ ಭಾರತದಲ್ಲಿ ಇರುವಂತಹ ದೊಡ್ಡ ದೊಡ್ಡ ಪಾರ್ಟಿ ಯಾವ್ದಾವ್ದೆಲ್ಲ ಇದೆ ಅಲ್ಲ, ಇನ್ಕ್ಲೂಡಿಂಗ್ ರೀಜನಲ್ ಪಾರ್ಟೀಸ್, ಅವರೆಲ್ಲರಿಗೂ ಒಂದು ಚಳಿ ಜ್ವರ ಶುರುವಾಗ್ಲಿ.
ಜನ ವಿರೋಧಕ್ಕೆ ನಿಂತರು ಅಂತಂದ್ರೆ, ಇದೇ ಜನ ಏನ್ ನಂಬರ್ ಕಾಣ್ತಾ ಇದೆ 20 ಮಿಲಿಯನ್ ರೋಡಿಗಿಳಿದ್ರು ಅಂತಂದ್ರೆ ಪರಿಸ್ಥಿತಿ ಏನ್ ಆಗಬಹುದು? ಯಾಕೆಂತಂದ್ರೆ ದೇಶ ಅಂತಂದ್ರೆ ಈ ಪೊಲಿಟಿಕಲ್ ಪಾರ್ಟಿಗಳಲ್ಲ, ದೇಶ ಅಂತಂದ್ರೆ ನರೇಂದ್ರ ಮೋದಿ ಅಲ್ಲ, ರಾಹುಲ್ ಗಾಂಧಿ ಅಲ್ಲ, ದೇಶ ಅಂತಂದ್ರೆ ಜನ, ನಾನು, ನೀವು. ರೈಟ್ ರೈಟ್ ಎಲ್ರಿಗೂ ಕಳಿಸಿ ಈ ಒಂದು ವಿಡಿಯೋವನ್ನ ದಯವಿಟ್ಟು. ಇದು ನನ್ನ ರಿಕ್ವೆಸ್ಟ್. ಯಾಕೆಂತಂದ್ರೆ ನಾವು ಪೊಲಿಟಿಕಲಿ ಡಿವೈಡ್ ಆಗಬಾರ್ದು, ಕಾಸ್ಟ್ ವೈಸ್ ಡಿವೈಡ್ ಆಗಬಾರ್ದು, ಅಥವಾ ಈ ರೀತಿ ಜುಮ್ಲಾಬಾಜಿಗಳಿಂದ ಡಿಸ್ಟ್ರಾಕ್ಟ್ ಆಗಿ ನಾವೇ ಕಿತ್ತಾಡಬಾರ್ದು. ಪೀಪಲ್ ವರ್ಸಸ್ ಗವರ್ಮೆಂಟ್, ಪೀಪಲ್ ವರ್ಸಸ್ ಅಪೋಸಿಷನ್ ಪಾರ್ಟಿ, ಪೀಪಲ್ ವರ್ಸಸ್ ಗೋಧಿ ಮೀಡಿಯಾ. ದಿಸ್ ಇಸ್ ದ ಅಜೆಂಡಾ. Right? Right. Till I see you in the next video. Take care. Om Namah Shivaya. Jai Hind.